ದ್ವಾದಶ ರಾಶಿಗಳಲ್ಲಿ 10ನೇ ರಾಶಿ ಮಕರ ರಾಶಿ. ಮೇ 18ರಂದು ರಾಹು ಕೇತು ಸ್ಥಳ ಬದಲಾವಣೆ ಆಗ್ತಾ ಇದೆ. ಇದರಿಂದ ಮಕರ ರಾಶಿಯ ಮೇಲೆ ಯಾವ ರೀತಿ ಒಂದು ಇಂಪ್ಯಾಕ್ಟ್ ಆಗುತ್ತೆ ಗುರುಜಿ? ಈ ಮಕರ ರಾಶಿ ಅಧಿಪತಿ ಶನಿ, ಶನಿವತ್ ರಾಹು ಅಂತ ಹೇಳಿ, ಶನಿವತ್ ರಾಹು ಆದ್ರೂ ಕೂಡ ಶನಿಯ ಮನೆಯಲ್ಲವನು ಮಿತ್ರ ಶನಿಗೆ ಬಿಟ್ರೆ ಅದ್ರ ರಾಹುದೇ ಅವರದೇ ಆಗಿರ್ತಕ್ಕಂಥ ಕೆಲವು ಸ್ವಂತ ಮನೆ ಇಲ್ಲ ಅಂದ್ರೂ ಕೂಡ ಅವ್ರು ತುಂಬಾ ಕೆಲಸ ಮಾಡ್ತಾನೆ ರಾಹು. ಯಾಕೆ ಅಂದ್ರೆ ಅದು ಚರ, ಈ ಸರ್ಪಕ್ಕೆ ಸಂಬಂಧಪಟ್ಟದ್ದು ಒಂದ್ ಕಡೆ ನಿಂತ್ಕೊಳ್ಳೋದಿಲ್ಲ, ಅದು ಓಡಾಡ್ತಾನೆ ಇರ್ತದ್ದು ಚರ ಅಂತ ನಾವು ಹೇಳ್ತೀವಿ. ದೇವತೆಗಳನ್ನು ಚರ ದೇವತೆಗಳು ಸ್ಥಿರ ದೇವತೆಗಳು ಅಂತ ಇರುತ್ತೆ. ಹಾಗೆ ಚರ ದೇವತೆಗಳ ನಾಗರನ್ನು ನಾವು ನಾಗಾರಾಧನೆ ಮಾಡುವಾಗ ಚರದೇವತೆ ಅಂತಾನೆ ಮಾಡೋದು. ಅದು ನಿಂತ್ಕೊಂಡು ಒಂದ್ ಕಡೆಯಲ್ಲಿ ಇರಲ್ಲ, ಓಡಾಡ್ತಾ ಇರ್ತದೆ. ಹಾಗಾಗಿ ಆ ಒಂದು ಮಕರ ರಾಶಿ ಚಿಂತನೆ ಮಾಡಿದ್ರೆ, ಮಕರ ರಾಶಿ ಜಲ, ಅಲ್ಲಿ ಮಕರ ಅಂದ್ರೇನು ಮೊಸಳೆ. ಹಾಗೆ ಆ ಒಂದು ರಾಶಿಯಲ್ಲಿ ಇರ್ತಕ್ಕಂತಹದ್ದೇನಿದೆ, ಆ ರಾಶಿಗೆ ಗುರು ಕೂಡ ಅಷ್ಟು ಒಳ್ಳೆ ಫಲ ಕೊಡಲ್ಲ. ಆ ರಾಶಿಯವರಿಗೆ ಗುರು, ಆ ರಾಶಿ ಗುರು ನೀಚ ಆಗ್ತಾನೆ, ಆದ್ರೆ ಕುಜ ಉಚ್ಚ ಆಗ್ತಾನೆ. ಆದ್ರೂ ಕೂಡ ಈ ಮಕರ ರಾಶಿಗೆ ರಾಹು ಕೆಟ್ಟವನು ಅನ್ನೋದಕ್ಕಿಂತ ಮುಖ್ಯವಾಗಿ ಅವ್ನು ಇರೋದು 2ನೇ ಮನೆ, ಧನಸ್ಥಾನ. ಹಾಗಾಗಿ ದುಡ್ಡು ಕಳ್ಕೊಳ್ಳುವಂತಹದ್ದು, ಮನೆಯಲ್ಲಿ ಆಸ್ತಿ ಕಳ್ಕೊಳ್ತಕ್ಕಂಥದ್ದು, ಇನ್ನು ಆಸ್ತಿ ನಿಮ್ದಿದ್ರೆ ಮಾರತಕ್ಕಂಥ ಯೋಗ. ಅದು ತುಂಬಾ ಅಡಚಣೆ ಆಯ್ತು, ದುಡ್ಡಿನ ಕಾಸು ತೊಂದರೆ ಆಯ್ತು, ಈಗ ಆಸ್ತಿ ಮಾರ್ಬಿಡ್ತೀವಿ, ಇಲ್ಲಿ ಜಮೀನ್ ಮಾರ್ತೀವಿ, ಸೈಟ್ ಮಾರ್ತೀವಿ, ಮನೆ ಮಾರ್ತೀವಿ, ಕಾರ್ ಮಾರ್ತೀವಿ, ಈ ತರ ಮಾರುವಂತ ಒಂದು ಸಂದರ್ಭ ಯೋಗಗಳು ಕೂಡ ಇರುತ್ತೆ. ಆದ್ರೆ ವಿಕ್ರಮ ಸ್ಥಾನದಲ್ಲಿ ಶನಿ ಇದ್ದಾನೆ. ವಿಕ್ರಮ ಸ್ಥಾನದಲ್ಲಿರ್ತಕ್ಕಂಥ ಶನಿ ನಿಮ್ಗೆಲ್ಲ ನೀವು ಫೇಸ್ ಮಾಡಕ್ ಹೊರಟ್ರೆ ಏನ್ ಬೇಕಾದ್ರೂ ಫೇಸ್ ಮಾಡ್ಬೋದು. ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರ ಎಲ್ಲ ಶತ್ರು ಧ್ವಂಸ ಆಗ್ತದೆ. ವಿಕ್ರಮ ಸ್ಥಾನದಲ್ಲಿ ತುಂಬಾ ಪವರ್ಫುಲ್ ಆಗಿ ಶನಿ ಇದ್ದಾನೆ. ಬಟ್ ನೀವು ನಿಂತ್ಕೋಬೇಕು, ಆ ಕಾಡಕ್ಕೆ ಇಳಿಬೇಕು, ಇಳಿದು ನಿಂತು ವ್ಯವಹಾರ ಮಾಡ್ಬೇಕು, ಅವಾಗ ಸಮಸ್ಯೆ ಸಾಲ ಆಗ್ತದೆ. ಇಲ್ಲ ನನಗೇನು ಬೇಡಪ್ಪ, ಏನೋ ಮುಗಿಸ್ಕೊಂಡ್ಬಿಡ್ತೀನಿ ಅಂತಂದ್ರೆ ನಿಮ್ಗೆಲ್ಲ ನಿಮ್ಗೆ ಸೇಲ್ ಮಾಡುವಂತ ಯೋಗ, ಕಳ್ಕೊಳ್ಳುವಂತ ಯೋಗ, ಧನ ನಷ್ಟ ಆಗೋದು, ಮಾನ ನಷ್ಟ ಆಗೋದು, ವ್ಯವಹಾರ ನಷ್ಟ ಆಗೋದು, ಉದ್ಯೋಗ ನಷ್ಟ ಆಗೋದು, ಆರ್ಥಿಕ ನಷ್ಟದ ಜೊತೆಗೆ ಆರೋಗ್ಯ ನಷ್ಟ. ಈಗ ನಷ್ಟ ಅನ್ನುವಂಥ ಶಬ್ದ ಯಾವ ರೀತಿ ತಗೋಬಹುದು ನಾವು, ಎಲ್ಲೆಲ್ಲಿ ಲಾಭ ಇದೆ ಅಲ್ಲೆಲ್ಲ ನಷ್ಟ ಅಂತ ತಗೋಬಹುದು, ಎಲ್ಲ ನಷ್ಟ ಇದೆ ಲಾಭ ಅಂತ ತಗೋಬಹುದು. ಎರಡೇ ಕಂಟೆಂಟ್, ಲಾಭ ನಷ್ಟ ಎರಡೇ ಇಷ್ಟೊತ್ತು ನಾವು ಚರ್ಚೆ ಮಾಡೋದು ಅದ್ರ ಬಗ್ಗೆನೆ. ಹಾಗಾಗಿ ಇಲ್ಲಿ ನಷ್ಟ ಆಗುವಂತ ಸಾಧ್ಯತೆ ಇರುತ್ತದೆ. ಮತ್ತೆ 2ರಲ್ಲಿ ರಾಹು, ಮಾನ ನಷ್ಟ ಆಗೋದು, ಎಲ್ಲರೂ ಅಪಮಾನ ಆಗೋದು, ಮತ್ತೆ ಇನ್ನೊಂದು ನಿಮಗೆ ಇದು ಬರುತ್ತೆ, ಏನಂದ್ರೆ ಅಪವಾದ. ಏನು ಮಾಡಿರಲ್ಲ, ತಪ್ಪೇ ಮಾಡಿರಲ್ಲ, ಜನ ತಪ್ಪಿತಸ್ಥ ಅಂತ ನಮ್ಮನ್ನ ಬಿಂಬಿಸ್ತಾರೆ, ಅದು ಒಂದು ಕೂಡ ಬರುತ್ತೆ. ಇನ್ನು ಕೆಟ್ಟ ಮಾತುಗಳು, ಕೆಟ್ಟ ವಾಕ್ಯದಲ್ಲಿ ಬೈಯೋದು, ಇದೆಲ್ಲನೂ ಕೂಡ ಆ ಸಂದರ್ಭದಲ್ಲಿ ನಮ್ಗೆ ಗೊತ್ತಿದೆ, ನಾವೇನೋ ಮಾತಾಡಿರ್ತೀವಿ, ಕೆಟ್ಟ ಮಾತು ಹೇಳ್ತೀವಿ, ಆಮೇಲೆ ಅದು ಜ್ಞಾನೋದಯ ಆಗ್ತದೆ, ಕೆಟ್ಟ ಮೇಲೆ ಬುದ್ಧಿ ಬಂದು ಮಳೆ ಹೋದ್ಮೇಲೆ ಛತ್ರಿ ಹಿಡ್ದಂಗೆ ಆಗ್ತದೆ. ಹಾಗೆ ಆಗ್ಬಾರ್ದು ಅಂತಂದ್ರೆ ನೀವು ಅದಕ್ಕೆ ಯೋಚನೆ ಮಾಡಿ ಹೋಗ್ಬೇಕಾಗತ್ತೆ. ಮತ್ತೆ 6ರಲ್ಲಿ ಗುರು ಇದ್ದಾನೆ. 6ರಲ್ಲಿ ಗುರು ಇದ್ರೆ ರೋಗ ಸಾಲ ಶತ್ರು ಅಂತ ಹೇಳ್ತೀವಿ. ಗುರು ಇರೋದ್ರಿಂದ ಸಾಲ ಮಾಡ್ತಾನೆ, ಸಾಲವನ್ನ ತಗೊಂಡ್ರೆ ಶುಭ ಕಾರ್ಯಕ್ಕೆ ಖರ್ಚು ಮಾಡ್ತಾನೆ, ವೇಸ್ಟ್ ಆಗೋದಿಲ್ಲ. ಗುರು ಹೇಗೆ ಅಂದ್ರೆ ಕೊಟ್ರೆ ನೋಡಿ, ಅವನು ಹೋಗುವಾಗ ತಗೊಂಡೋಗಲ್ಲ, ಮತ್ತೆ ಬೇರೆಯವ್ರು ತಗೊಳಕ್ಕಾಗಲ್ಲ, ಅದು ಶಾಶ್ವತವಾಗಿರ್ತದೆ. ಬೇರೆ ರಾವು ಕೊಟ್ರೆ ಏನಾಗುತ್ತೆ, ಬಂದಾಗ ಕೊಡ್ತಾನೆ, ಹೋಗುವಾಗ ಒಂದು ಕೊಟ್ಟಿದ್ದು ತಗೊಂಡು ನಿಮ್ಗೆ ತಿದ್ದು ತಗೊಂಡೋಗ್ಬಿಡ್ತಾನೆ. ಹೀಗೆ ಪಾಪಗ್ರಹಗಳ ಫಲ ಕೊಡುತ್ತೆ. ಹಾಗಾಗಿ ಅಂತ ವಿಶೇಷವಾಗಿರ್ತಕ್ಕಂತಹ ಒಂದು ಈ ಮಕರ ರಾಶಿಗೆ ಕುಂಭದ ರಾಹು ಸ್ವಲ್ಪ ತೊಂದರೆ ಕೊಡ್ತಾನೆ. ಆರ್ಥಿಕ ಎಲ್ಲಾ ರೀತಿಯಲ್ಲೂ ಕೊಡ್ತಾನೆ, ಧನಸ್ಥಾನ, ವಾಕ್ಸ್ಥಾನ, ಕುಟುಂಬ ಸ್ಥಾನ. ಈ ಕುಟುಂಬದಲ್ಲಿ ತೊಂದರೆ ಬರ್ತದೆ, ಮಾತಿನಲ್ಲಿ ತೊಂದರೆ ಬರುತ್ತೆ, ಆರ್ಥಿಕ ನಷ್ಟ ಬರುತ್ತೆ. ಆದ್ರೆ ಇನ್ನೊಂದು ಏನಿದೆ ಅಂದ್ರೆ, ಆ ಶತ್ರು ಸಾಲ ರೋಗದ ಭಾವದಲ್ಲಿ ಗುರು ಇರೋದ್ರಿಂದ ಏನಾಗತ್ತೆ, ಅದನ್ನ ಅವನು ಬಂದ ಸಮಸ್ಯೆ ಬರೋದು ರಾಹುನಿಂದ, ಸಾಲ ಮಾಡೋದು ಗುರುವಿನಿಂದ ಮಾಡ್ತಾನೆ. ಮತ್ತೆ ಕೇತು ಕೂಡ ಇಲ್ಲಿ ಏನಾಗ್ತಾನೆ, ಅಷ್ಟು ಒಳ್ಳೆ ಫಲವನ್ನ ಕೊಡೋದಿಲ್ಲ. ಕೇತು ಕುಲವೃದ್ಧಿ ಅಂತ ಹೇಳ್ತೀವಿ. ಕುಲವೃದ್ಧಿ ಅಂದ್ರೆ ನಾವು ಯಾರಿಗಾದ್ರೂ 100 ರೂಪಾಯಿ ಕೊಟ್ಟರು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾರೆ, ಆದ್ರೆ ನಮ್ಗೆ ಯಾರು ಲಕ್ಷ ಕೊಟ್ಟರು ಮಾತ್ರ 1 ರೂಪಾಯಿ ಇರಲ್ಲ. ಇದು ಕೇತುವಿನ ಒಂದು ಗುಣಧರ್ಮ. ಅಂದ್ರೆ ಕುಲವೃದ್ಧಿ ಮಾಡ್ತಾರೆ, ನೀವು ಯಾರಿಗೆ ಏನ್ ಸಹಾಯ ಮಾಡ್ತಾರೋ ಅವ್ರು ವೃದ್ಧಿ ಆಗ್ತಾರೆ. ಆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೈ ಗುಣನ, ಒಂದು ಒಳ್ಳೆ ಗುಣನ, ಮತ್ತೆ ವಾಕ್ ಸಂಪತ್ತನ್ನ ಕೇತು ಕೊಡ್ತಾನೆ. ಹಾಗಾಗಿ ಅಂತ ಒಂದು ಗ್ರಹಗಳು ಆತರ ಇರುತ್ತೆ. ಹಾಗಾಗಿ ಮಕರ ರಾಶಿಯವರಿಗೆ ರಾಹುನಿಂದ ಅವ್ರಿಗೆ ಒಳ್ಳೇದಾಗೋದಿಲ್ಲ. ಶನಿ ಚೆನ್ನಾಗಿದ್ದಾನೆ, ಯಾವುದೇ ಕೆಲಸಕ್ಕೆ ತುಂಬಾ ಫಸ್ಟ್ ಕಷ್ಟಪಟ್ಟು ಎಫರ್ಟ್ ಹಾಕಿ ನೀವು ಫೈಟ್ ಮಾಡಿ ಕೆಲಸಗಳನ್ನು ಮಾಡ್ಬೇಕಾಗತ್ತೆ. ಮತ್ತೆ ನೀವು ಯಾವುದೇ ಸಾಲ ಮಾಡಿದಿದ್ರೆ ಆ ದುಡ್ಡು ನಿಮ್ಗೆ ಒಂದು ಅಸೆಟ್ ಆಗಿ ಉಳಿಯುತ್ತೆ, ಅದೊಂದು ಹೇಳ್ಬೋದು. ಮತ್ತೆ ತೊಂದರೆಗಳು, ಸಮಸ್ಯೆಗಳು, ಕೆಲಸದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಅಡಚಣೆ ಇದೆ, ಅವೆಲ್ಲವನ್ನು ಕೂಡ ತಾಳ್ಮೆಯಿಂದ ಇದ್ದು ಸ್ವಲ್ಪ ಸಮಯ ಕಾಲ ಅವಕಾಶ ತಗೊಂಡು ಕಾದು ಯೋಚನೆ ಮಾಡಿ, ಚಿಂತನೆ ಮಾಡಿ, ಹಿತಚಿಂತಕರ ಜೊತೆ ಚರ್ಚೆ ಮಾಡಿ, ಅದು ಸಂಬಂಧಪಟ್ಟಂತ ವ್ಯವಹಾರಗಳಲ್ಲಿ ಕುಂತು ಮಾತಾಡಿಕೊಂಡು ಕಾಲ ಅವಕಾಶ ತಗೊಂಡು ಮುಂದೆ ನೀವು ಯಾವುದೇ ಹೆಜ್ಜೆ ಇಡೋದ್ರಿಂದ ನಿಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ಪರಿಹಾರ ಆಗ್ತದೆ. ಜಾತಕ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿರುತ್ತೆ. ಜಾತಕ ತುಂಬಾ ಚೆನ್ನಾಗಿಲ್ಲ ಅಂತಂದ್ರೆ ಈಗ ನಾನು ಹೇಳಿರೋದು 1ಕ್ಕೆ 2ರಷ್ಟು ಎಫೆಕ್ಟ್ ಆಗುತ್ತೆ. ಇದು 50% ಅಲ್ಲಿ ನೀವು 100% ಇದೆ ಅಂದ್ರೆ ಅಲ್ಲಿ 50% ಮೈನಸ್ ಆಯ್ತು ಅಂದ್ರೆ ಇಲ್ಲಿ 20, 70, 50 ಇರ್ತದೆ. ಹಾಗೆ ಸಾಮಾನ್ಯವಾಗಿ ರಾಶಿಯವರಿಗೆ ಮಧ್ಯೋಫಲ ಅಂತ ಹೇಳ್ಬಹುದು ಮಕರ ರಾಶಿಯವರಿಗೆ. ಓಕೆ ಗುರುಜಿ, ಮಕರ ರಾಶಿಯವರ ಮೇಲೆ ರಾಹು ಕೇತು ಸ್ಥಳ ಬದಲಾವಣೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸಿಕೊಟ್ರಿ, ಧನ್ಯವಾದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.